ಮುಹೂರ್ತ ಇಟ್ಟಿರೋದಕ್ಕೆ ನಾಳೆ ಇವರಿಬ್ಬರಿಗೂ ಮದ್ವೆ ಅಂತ ಹೇಳ್ತಾ ಇದೀಯಾ? ಈಗ ನಾನು ನಿನ್ ಮೊಮ್ಮಗನ ಬದುಕಿಸದೆ ಹೋಗಿದ್ರೆ ಇವ್ರ ಮದ್ವೆ ಹೇಗ್ ಮಾಡ್ತಾ ಇದ್ದೆ? ಯಾಕೆ ಮಾತಾಡ್ತಿಲ್ಲ? ನಾನ್ ಬದುಕಿಸದೆ ಹೋಗಿದ್ದಿದ್ರೆ ಇಷ್ಟು ಹೊತ್ತಿಗೆ ಅರ್ಜುನ್ ಪ್ರಾಣ ಹೊರಟು ಹೋಗ್ತಿತ್ತು. ಆಗ ಸತ್ ಹೋಗಿರೋ ನಿನ್ ಮೊಮ್ಮಗನ ಹೆಣದ ಜೊತೆ ಭೈರವಿ ಮದ್ವೆ ಮಾಡ್ತಾ ಇದ್ರಾ? ಸತ್ ಹೋಗಿರೋನ್ ಜೊತೆಲಿ ಮದ್ವೆ ಹೇಗಮ್ಮ ಮಾಡಕ್ಕಾಗತ್ತೆ ಅಲ್ವಾ? ಅದನ್ನೇ ನಾನು ಹೇಳ್ತಾ ಇರೋದು. ಸತ್ ಹೋಗಿದ್ದವನ್ನ ಬದುಕಿಸಿದೀನಿ ಅಂದ್ರೆ ಅವನ್ ಪ್ರಾಣ ನಂದು. ಅವನ್ ಮೇಲೆ ಎಲ್ಲಾ ತರದ ಹಕ್ಕು ನನಗಿದೆ. ಅದಲ್ದೆ ನೀವು ನನಗೆ ಮಾತು ಕೊಟ್ಟಿರೋದ್ರಿಂದ ನಮ್ಮಿಬ್ಬರಿಗೆ ಮದ್ವೆ ಮಾಡಬೇಕು. ನೋಡಮ್ಮ, ನೀನ್ ಯಾರೋ ನಮಗ್ ಗೊತ್ತಿಲ್ಲ. ಆಪತ್ನಲ್ಲಿದ್ದಾಗ ಸಹಾಯ ಮಾಡ್ತೀನಿ ಅಂದೆ, ಸಹಾಯ ಮಾಡ್ದೆ. ಇಷ್ಟು ಒಳ್ಳೆ ಮನ್ಸಿರೋಳು ಬೇರೆ ಹುಡುಗಿ ಜೊತೆ ಮದ್ವೆ ಆಗೋನ್ನ ನೀನೇನಿಕಮ್ಮ ಇಷ್ಟಪಡ್ತೀಯ? ಯಾಕ? ಅವನನ್ನ ನಾನು ಇಷ್ಟಪಟ್ಟಿದ್ದೀನಿ. ಅದಕ್ಕೆ ಬದುಕಿಸ್ಕೊಂಡೆ. ನಿಮ್ ಹತ್ರ ಮಾತು ತಗೊಂಡೆ. ನನಗ್ ಕೊಟ್ಟಿರೋ ಮಾತ್ಗೆ ಆಗಲ್ಲ ಅಂದು ನನಗ್ ಗೊತ್ತಿಲ್ದೆ ಅರ್ಜುನ್ಗೂ ಭೈರವಿಗೂ ಮದ್ವೆ ಮಾಡೋ ಪ್ರಯತ್ನ ಮಾಡಬೇಡಿ. ಹಾಗೇನಾದ್ರೂ ಮಾಡಿದ್ರೆ ನೀವ್ಯಾರು ಜೀವಂತವಾಗಿ ಉಳಿಯಲ್ಲ. ನಿಮ್ಮೆಲ್ರನ್ನೂ ಸಾಯಿಸ್ಬಿಡ್ತೀನಿ. ನೀನ್ ನಮ್ ಜೊತೆ ಹಾರಾಡಿ ಹೆದರ್ಸಕ್ ನೋಡಿದ್ರು ನೀನ್ ಅನ್ಕೊಂಡಿರೋದ್ ಮಾತ್ರ ನಡೆಯಲ್ಲ. ಅರ್ಜುನ್ಗೆ ನಾನ್ ತಂಗಿ ಜೊತೆನೆ ಮದ್ವೆ ಆಗತ್ತೆ. ಹೋಗಿಲಿಂದ. ನೀನ್ ಎಷ್ಟೇ ಪ್ರಯತ್ನ ಪಟ್ರು ನಿನ್ ತಂಗಿಗೂ ಅರ್ಜುನ್ಗೂ ಮದ್ವೆ ಮಾಡೋಕ್ಕಾಗಲ್ಲ. ಯಾಕ್ ಗೊತ್ತಾ? ನಿನ್ ತಂಗಿ ಭೈರವಿ ಈಗ ನನ್ನ ಹತ್ರ ಬಂಧನದಲ್ಲಿದ್ದಾಳೆ. ಏಯ್, ಏನ್ ಮಾತಾಡ್ತಿದ್ಯಾ? ನನ್ ತಂಗಿನ ಹೇಳ್ಕೊಂಡು ಹೋಗಿದ್ ನೀನಾ? ಅರ್ಜುನ್ ಜೊತೆ ನನ್ ಮದ್ವೆ ಆಗ್ಬೇಕು ಅಂದ್ರೆ ನಿನ್ ತಂಗಿ ಮಧ್ಯೆ ಇರ್ಕೂಡ್ದಲ್ವಾ? ಎಷ್ಟು ಧೈರ್ಯ ನಿನಗೆ? ನನ್ ತಂಗಿನ ಬಂಧಿಸಿ ಎಂತ ನಾಟಕ ಆಡ್ತಿದ್ಯಾ? ನಿನ್ನ ಜೀವಂತವಾಗಿ ಬಿಡಲ್ಲ ನಿನ್ನ. ಆದಿ, ಸುಮ್ನಿರು. ನಮ್ ಭೈರವಿನ ಎಲ್ಲಿಟ್ಟಿದ್ಯಾ? ಏನ್ ಮಾಡ್ದೆ ಅವಳಿಗೆ? ದಯವಿಟ್ಟು ನನ್ ಮೊಮ್ಮಗಳನ್ನ ಏನು ಮಾಡ್ಬೇಡಮ್ಮ. ಬಿಟ್ಬಿಡಮ್ಮ, ಬಿಟ್ಬಿಡು. ನನ್ಗೂ ನಿನ್ ಮೊಮ್ಮಗನ್ಗೂ ಮದ್ವೆ ಮಾಡಿದ್ರೆ ಏನೂ ಮಾಡ್ದೆ ಬಿಟ್ಬಿಡ್ತೀನಿ. ಅದಾಗ್ಲಿಲ್ಲ ಅಂದ್ರೆ ಎಲ್ರೂ ಸಾಯಿಸ್ಬಿಡ್ತೀನಿ. ಮದ್ವೆಗೆ ನಾಳೆ ಮುಹೂರ್ತ ಇಟ್ಟಿರೋದ್ರಿಂದ ನಾಳೆ ಬೆಳಿಗ್ಗೆ ಬರ್ತೀನಿ. ನಮ್ ಮದ್ವೆಗೆ ಬೇಕಾಗಿರೋ ತಯಾರಿಗಳನ್ನೆಲ್ಲ ಮಾಡ್ಕೊಂಡಿರಿ. ನಾನ್ ಬರೋವರೆಗೂ ನೀವ್ಯಾರು ಇಲ್ಲಿಂದ ಹೊರಗಡೆ ಹೋಗಕ್ಕಾಗಲ್ಲ.
ಶಂಕರಣ್ಣ ಅಮ್ಮ ನಾಗಮ್ಮ ತಾಯಿ, ಭೈರವಿಗೆ ಅಭಯ ಕೊಟ್ಟಿರೋ ನೀನು ಭೈರವಿನ ಕಾಪಾಡದೆ ಎಲ್ಲಿದ್ಯಾ ತಾಯಿ? ನೀನೇ ನಮಗ್ ದಿಕ್ಕು, ಬಂದು ನಮ್ಮನ್ನ ಕಾಪಾಡು ತಾಯಿ. ನಾಗಮ್ಮ ಕಾಪಾಡು, ಕಾಪಾಡು ತಾಯಿ. ನಾಗರಾಜ ನಾಗರಾಣಿ ತನ್ನ ಮಗನನ್ನು ಕಳೆದುಕೊಂಡು ಪುತ್ರ ಶೋಕದಲ್ಲಿದ್ದಾರೆ. ಭಾವಿ ಅಳಿಯ ಪ್ರಾಣ ಸಂಕಟದ ಸ್ಥಿತಿಯಲ್ಲಿದ್ದಾನೆ ಎನ್ನುವ ಆತಂಕದಲ್ಲಿದ್ದಾರೆ. ಓರ್ವ ಭಕ್ತರನ್ನು ರಕ್ಷಿಸಲು ತಮ್ಮ ಮಗು ತನ್ನ ಪ್ರಾಣವನ್ನು ಬಲಿಕೊಡಲು ಸಿದ್ಧವಾಗಿದೆ ಎನ್ನುವ ಸಂಕಟದಲ್ಲಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ತಮ್ಮ ಮಗುವನ್ನು ಯಾರೋ ಬಂಧಿಸಿದ್ದಾರೆಂದು ತಿಳಿದರೆ ಆ ತಂದೆ ತಾಯಿ ತಡೆದುಕೊಳ್ಳಬಲ್ಲರೇನು? ನಾಗವೇಣಿ ಬಂಧಿಯಾಗಿದ್ದಾಳೆ ಎನ್ನುವ ವಿಷಯವನ್ನು ತಿಳಿಸೋಣವೆಂದರೆ ಅವರು ಶಿವಾರಾಧನೆಯಲ್ಲಿದ್ದಾರೆ. ಅವರಿಗೆ ಈ ವಿಷಯವನ್ನು ಹೇಗೆ ತಿಳಿಸುವುದು? ನಾಗವೇಣಿಯನ್ನು ಬಂಧಿಸಿ ಕರೆದೊಯ್ದವರು ಅವಳನ್ನು ಎಷ್ಟು ಹಿಂಸಿಸುತ್ತಿದ್ದಾರೋ, ನಾಗವೇಣಿ ಎಲ್ಲಿದ್ದಾಳೋ ಎಂದು ಹೇಗೆ ಅರಿಯುವುದು? ನಾಗವೇಣಿಯನ್ನು ಹೇಗೆ ಕಾಪಾಡುವುದು? ಗುರುದೇವನ ಸ್ಥಾನದಲ್ಲಿದ್ದರೂ ಕೂಡ ನಿಸ್ಸಹಾಯಕನಾಗಿ ಏನೂ ಮಾಡಲಾಗದೇ ಇರುವೆ. ಎಲ್ಲಿರುವೆ ನಾಗಮ್ಮ, ಎಲ್ಲಿರುವೆ? ನಿನ್ನ ಹೀಗೆ ನೋಡಕ್ಕಾಗ್ತಾ ಇಲ್ಲ ಮಾವ. ಎದ್ದೇಳು ಮಾವ, ಕಣ್ಬಿಡು. ನಾನು ನಿನ್ ಭೈರವಿ ಮಾವ, ಕಣ್ಬಿಟ್ಟು ನನ್ ಒಂದೇ ಒಂದ್ಸರಿ ನೋಡು ಮಾವ. ನೀವ್ ಯಾರು ನನ್ನ ಗುರ್ತಿಡಿತಾ ಇಲ್ಲ. ಆ ಮಾಯ ನನ್ನ ಬೊಂಬೆ ಆಗಿ ಬದಲಾಯಿಸಿದಾಳೆ. ನಾನೇ ಭೈರವಿ ಅಂತ ನಿಮಗ್ ಗೊತ್ತಾಗ್ಬಾರ್ದು ಅಂತ, ನನ್ ಮಾತ್ ನಿಮಗ್ ಕೇಳಿಸ್ಬಾರ್ದು ಅಂತ ಹೀಗ್ ಮಾಡಿದಾಳೆ. ಅಜ್ಜಿ, ಅರ್ಜುನ್ ಪ್ರಜ್ಞೆ ಬಂತು. ಅರ್ಜುನ್ 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 ಹೇಗಿದ್ಯಪ್ಪ? ಅಜ್ಜಿ, ಸತ್ತೋಗ್ತಾನೆ ಅನ್ಕೊಂಡಿದ್ದವನು ಬದುಕ್ ಬಂದ್ಬಿಟ್ನಲ್ಲ. ಮುಂದೆ ಒಂದ್ಸರಿ ನನ್ ಕಡೆ ನೋಡು.
ಅರ್ಜುನ್ 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 ನಾನು ಇಲ್ಲಿ ಹಾಕಿದ್ದೀನಿ. ನಿನ್ ಮನೆ ಹತ್ರ ಪ್ರಜ್ಞೆ ತಬ್ಬಿದ್ದಿದೆ ಅರ್ಜುನ್. ನಿನ್ನ ಹಾಸ್ಪಿಟ್ಲ್ ಕರ್ಕೊಂಬಂದ್ರೆ ಹಾವು ಕಚ್ಚಿರೋದಕ್ಕೆ ನಿನ್ ಬಾಡಿಯೆಲ್ಲ ವಿಷ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರು. ಹಾವಾ? ಹಾವು ನನ್ನನ್ನು ಯಾಕೆ ಕಚ್ಚುತ್ತೆ? ಕಚ್ಚಿದ್ರೆ ನನಗೆ ಗೊತ್ತಾಗ್ಬೇಕಲ್ವಾ? ಅಂದರೆ ಯಾರೋ ಬೇಕು ಅಂತ ನನಗೆ ಪಾಯ್ಸನ್ ಇಂಜೆಕ್ಟ್ ಮಾಡಿದ್ದಾರೆ ಅನ್ಸುತ್ತೆ. ವಿಷ ಮೆದುಳಿಗೆ ಕೂಡ ಎಫೆಕ್ಟ್ ಆಗಿದೆ. ಬದುಕೋಕೆ ಚಾನ್ಸೇ ಇಲ್ಲ ಅಂತ ಡಾಕ್ಟರ್ ಹೇಳಿದ್ರು. ದೇವರೇ ಕಳ್ಸಿರೋ ಥರ ಯಾರೋ ಒಬ್ಬ ಹುಡುಗಿ ಬಂದು ನಿನಗೆ ವೈದ್ಯ ಮಾಡಿ ನಿನ್ನನ್ನು ಕಾಪಾಡಿದ್ಲು ಅರ್ಜುನ್. ಭೈರವಿಯಲ್ಲಿ ಅಜ್ಜಿ, ಭೈರವಿ ಎಲ್ಲೋ? ಕೌಸಲ್ಯ, ಭೈರವಿ ಈಗ ತಾನೇ ಪ್ರಜ್ಞೆ ಬಂದಿದೆ. ಭೈರವಿ ಕಿಡ್ನಾಪ್ ಆಗಿದೆ ಅಂತ ಗೊತ್ತಾದ್ರೆ ಮತ್ತೆ ಪ್ರಜ್ಞೆ ಹೋಗೋ ಚಾನ್ಸಸ್ ಇದೆ. ಈಗ ನೀನೇನು ಬೇಡ. ಭೈರವಿ ಭೈರವಿ ಮನೆ ಹತ್ರ ಇದ್ದಾಳೆ ಬಾವಾ. ನಾನು ಇಲ್ಲೇ ಇದ್ದೀನಿ ಮಾವ. ಇಲ್ಲಿ ನೋಡು ಮಾವ, ಒಂದೇ ಒಂದ್ಸರಿ ನನ್ನ ಕಡೆ ನೋಡು. ಅಮ್ಮ, ಭೈರವಿ ನನಗೇನಾಯ್ತು ಅಂತ ಆತಂಕ ಪಡ್ತಿರ್ತಾರೆ. ಬನ್ನಿ ಮನೆಗೆ ಹೋಗೋಣ. ಅರ್ಜುನ್, ನಾವ್ ಯಾರು ಇಲ್ಲಿಂದ ಹೊರಗಡೆ ಹೋಗಕ್ಕಾಗಲ್ಲಪ್ಪ. ಅದೇನು, ಹೊರಗಡೆ ಯಾಕೆ ಹೋಗಕ್ಕಾಗಲ್ಲ? ನಿನಗೆ ವೈದ್ಯ ಮಾಡಿದ್ದ ಹುಡುಗಿ ಹೌದಾ? ಆ ಹುಡುಗಿ ನನ್ನ ಯಾಕೆ ಮದುವೆ ಮಾಡ್ಕೋತೀನಿ ಅಂತಾಳೆ? ಆಗದೆ ಇದ್ರೆ ಸಾಯಿಸ್ತೀನಿ ಅಂತ ಯಾಕೆ ಹೆದರಿಸ್ತಾಳೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲಪ್ಪ. ಇಷ್ಟಕ್ಕೂ ಆ ಹುಡುಗಿ ಯಾರು? ಏನೋ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇದಕ್ ಮುಂಚೆ ಯಾವತ್ತೂ ಆ ಹುಡುಗಿನ ನಾವು ನೋಡೇ ಇಲ್ಲ. ಯಾರೋ ಬೇಕು ಅಂತಾನೆ ಇದೆಲ್ಲ ಮಾಡ್ತಿರೋ ಹಾಗಿದೆ. ನಾವಿನ್ಯಾರಿಗೂ ಹೆದರೋ ಅಗತ್ಯ ಇಲ್ಲ. ಬನ್ನಿ ಹೋಗೋಣ. ಅರ್ಜುನ್, ಹಾಗಲ್ಲಪ್ಪ. ಅಜ್ಜಿ, ನನ್ನ ಮಾತನ್ನು ಕೇಳಿ, ಬನ್ನಿ ಹೋಗೋಣ. ಅರ್ಜುನ್ ಅರ್ಜುನ್, ಅರ್ಜುನ್, ಅಯ್ಯೋ, ಹುಷಾರು. ನಾವ್ಯಾರೋ ಆಚೆಗೆ ಹೋಗ್ಬಾರ್ದು ಅಂತ ಅಲ್ಲಿ ಚಕ್ರಬಂಧ ಹಾಕಿದ್ದಾಳೆ. ಹಾಗಾದ್ರೆ ಬಂದಿರೋ ಹುಡುಗಿ ಸಾಮಾನ್ಯ ಮನುಷ್ಯಳಲ್ಲ. ಅವಳ ಹತ್ರ ಏನೋ ಶಕ್ತಿ ಇದೆ ಅನ್ಸುತ್ತೆ. ಹೌದು ಬಾವಾ, ಅವಳಿಗೆ ಶಕ್ತಿ ಇರೋದ್ರಿಂದಾನೇ ನಿನ್ನ ಡಾಕ್ಟರ್ ಬದುಕ್ಸೋಕಾಗದೇ ಇದ್ರು ಅವಳ ಶಕ್ತಿಯಿಂದ ನಿನ್ನನ್ನು ಬದುಕಿಸಿದ್ಲು. ನಾವ್ಯಾರೂ ಹೊರಗಡೆ ಹೋಗ್ಬಾರ್ದು ಅಂತ ಚಕ್ರಬಂಧ ಕೂಡ ಹಾಕಿದ್ದಾಳೆ. ಅಷ್ಟೇ ಅಲ್ಲ ಬಾವಾ, ನಮ್ಮ ಭೈರವಿನ್ ಕೂಡ ಅವಳೇ ಬಂಧಿಸ್ಕೊಂಡಿದ್ದಾಳೆ.
ಹೌದಾ? ಭೈರವಿನ ಯಾಕೆ ಬಂದ್ಸದ್ಲು? ಭೈರವಿನ ಎಲ್ಲಿ ಬಂದ್ಸಿರ್ಬೋದು? ಗೊತ್ತಿಲ್ಲ ಪವ. ತಿಳ್ಕೊಳ್ಳೋಣ ಅಂದ್ರೆ ನಾವ್ಯಾರು ಇಲ್ಲಿಂದ ಹೋಗಕ್ಕಾಗದೇ ಇರೋ ಪರಿಸ್ಥಿತಿ ಇದೆ. ನಾನು ಇಲ್ಲೇ ಇದ್ದೀನಿ ಮಾವ, ನಿನ್ ಪಕ್ಕದಲ್ಲೇ ಇದ್ದೀನಿ. ನಾನು ನೋಡು ಮಾವ. ಯಾರವಳು? ನಾನು ಯಾಕೆ ಮದುವೆ ಮಾಡ್ಕೋತೀನಿ ಅಂತಿದ್ದಾಳೆ? ನಾನು ಭೈರವಿನ ಎಲ್ಲಿ ಬಚ್ಚಿಟ್ಟಿರ್ಬೋದು? ನಾನು ಇಲ್ಲೇ ಇದ್ದೀನಿ ಮಾವ, ಒಂದ್ಸರಿ ಈ ಕಡೆ ತಿರುಗಿ ನೋಡಿ ಮಾವ. ಭೈರವಿ ಎಲ್ಲಿರ್ಬೋದು? ನಾನು ಇಲ್ಲೇ ಇದ್ದೀನಿ ಮಾವ. ಯಾರ ಹುಡುಗಿ? ನನ್ನಂತ ಹುಡುಗಿರು ಇಷ್ಟಪಡೋ ಗೌರವನ, ಪೊಗುರುನ, ಅಂದಾನ, ತಿಳುವಳಿಕೆನ ಸ್ವಂತ ಮಾಡ್ಕೊಂಡಿರೋ ಗಂಡು ನೀನು.